50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಮೇಲ್ಸೇತುವೆ ಕಾಮಗಾರಿ ಕೇವಲ ಒಂದೇ ದಿನಕ್ಕೆ ಹಳ್ಳ ಹಿಡಿದಿದ್ದು ಇದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅನ್ನೋ ಮಾತುಗಳು ಚರ್ಚೆಯಾಗ್ತಾ ಇದೆ. ಕಳೆದ 1 ವರ್ಷದ ಹಿಂದೆ ನಿರ್ಮಾಣ ಮಾಡಿದ್ದ ಮೇಲ್ಸೇತುವೆ ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಬರಗಿ ಅಜೂರ ಗ್ರಾಮಗಳ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿದೆ. ಶಾಸಕ ರಾಜು ಕಾಗೆ ಕಳೆದ ವರ್ಷ ಇದೇ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿಗೆ ಸೂಚನೆ ನೀಡಿದರು. ಆದರೆ ಆಗಿದ್ದೆಲ್ಲ ಭ್ರಷ್ಟಾಚಾರ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಾಮಗಾರಿ ಕೇವಲ ಒಂದೇ ದಿನಕ್ಕೆ ಹಳ್ಳ ಹಿಡಿದಿದ್ದು ಇದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಅಲ್ಲದೆ ಮತ್ತೇನು ಅನ್ನೋ ಮಾತು ಕೇಳಿ ಬರ್ತಿದೆ. ಈಗ ಸರ್ವಸಾಧಾರಣ ಈಗ ಫುಲ್ ಆಗಿ 1.5 ವರ್ಷ ಆಯ್ತ್ರಿ. 1.5 ವರ್ಷ ಆದ ನಂತರ ಈಗ ಎಲ್ಲ ಉಸ್ಕ ಮಣ್ಣನ ಹಾಕಿದ್ರಾಗ ಮುಚ್ಚಾರಿ ಐತ್ರ. ನಾವು ವ್ಯಾಗನ ಡಾಂಬ್ರಿ ಮಾಡಿಲ್ಲ, ಏನ್ ಮಾಡಿಲ್ಲ. ಈಗ 2 ಸಲ ನೀರ್ ಬಂದ್ರೆ ಆ ಸಲನು ಹಂಗಾಯ್ತು. ಈ ಸಲನು ಪೂರಾ ಎಲ್ಲ ಕಿತ್ತೋಗಿತ್ರಿ. ಪೂರಾ ಸಲ ಕಿತ್ತೋಗಿ ಈ ಸೈಡ್ ಎಲ್ಲ ಸಾಲಿ ಹುಡುಗರು ರೈತರು ಎಲ್ಲರಿಗೂ ಹೋಗ್ಲಕ್ಕೆಲ್ಲ ಅಡಚಣೆ ಆಗೈತ್ರಿ. ಈಗ ಸದ್ಯ ಈಗ ಇವತ್ತೈದು ಕೆಲಸ ಆಗ್ಬೇಕು. ಎಲ್ಲರೂ ಎಲ್ಲರಿಗೆ ಗಮನಕ್ಕೆ ತಂದು ಅಧಿಕಾರಿಗಳು ಇದ್ ಮಾಡಿ 1.5 ವರ್ಷ ಆಯ್ತಿರಲ್ಲ. 1.5 ವರ್ಷದಾಗ 2 ಸಲ ಕಿತ್ತತ್ರಿ. ಇದು 2 ಸಲ ಗುತ್ತಿಗೆದಾರ ಏನ್ರಿ ಮೊನ್ನೆ ಉಸ್ಕ ಮತ್ ಮೊನ್ನೆ ಎತ್ತಿ ಹೋಗ್ದಾರ ಇಲ್ಲಿ ಅಗ್ರಾನಿಂದ. ಮುರುಮ್ ಹಾಕಿಲ್ಲ, ಮ್ಯಾಗ ಡಾಂಬ್ರಿ ಮಾಡ್ಲ ಅಥವಾ ಶಿಶಿಯಮ್ಮ ಹಾಕಿಲ್ಲತ್ರಿ ಮ್ಯಾಗ. ಹಿಂಗಾಗಿ ಎಲ್ಲ ಕಿತ್ತ ಹೊಂಟತ್ರಿ. ಅವ್ರು ಹಂಗಂಗ ಅದ ಇರ್ಲಾರ್ದ ಹಂಗ ಮಾಡ್ಲಕ್ ಬರ್ತಾರೆ. ಕೂತ ಹೋತ್ರಿ. ಪ್ರತಿ ಸಲ ಸಲನು ಕಿತ್ತೈತ್ರಿ. ಪ್ರತಿ ಸಲ ಬಂದ ಕಿತ್ತೈತಿ. ಈ ಸಲ ಜಾಸ್ತಿ ಆಗಿ ಕಿತ್ತು ಹೋಗೈತ್ರಿ ಪೂರಾ ಎಲ್ಲ.